ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಆಸ್ತಿ ಖರೀದಿಯ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಅದು ನಿಮ್ಮ ಗಮನದಲ್ಲೂ ಕೂಡ ಇದೆ. ಈ ಒಂದು ಖಾತೆಗಳಾಗಿರ್ಬೋದು ಅಥವಾ ಈ ಸ್ವತ್ತು ಅಂತ ಏನು ಹೇಳ್ತೀವಲ್ವ, ಎ ಖಾತಾ, ಬಿ ಖಾತಾ, ಈ ಖಾತಾ. ಸೊ ಇದು ಆಯಾ ಡಿಸ್ಟಿಕ್ಕಿಗೆ, ಆಯಾ ಒಂದು ಗ್ರಾಮಕ್ಕೆ ಪ್ರದೇಶಗಳಿಗೆ ತಕ್ಕಂತೆ ಕೆಲವೊಂದಷ್ಟು ದಿನ ರಿಜಿಸ್ಟರ್ಗಳಿಗೂ ಪ್ರಾಬ್ಲಮ್ ಆಯಿತು. ಸೊ ಒಂದಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಬಟ್ ಇವಾಗ ಇಡೀ ದೇಶಾದ್ಯಂತ ಆಸ್ತಿ ಮತ್ತು ಭೂ ನೋಂದಣಿಯಲ್ಲಿ ಹೊಸ ನಿಯಮವನ್ನು ತರ್ತಾ ಇದ್ದಾರೆ. ಆನ್ಲೈನ್ ನೋಂದಣಿ ಕಡ್ಡಾಯವಾಗಿದೆ. ಬಟ್ ಆನ್ಲೈನ್ ನೋಂದಣಿ ಮಾಡಿಸ್ಬೇಕಂತ ಹೇಳಿದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ. ಆದರೆ ಇಲ್ಲಿ ಆಧಾರ್ ಕಾರ್ಡ್ ಬದಲಿಗೆ ಪರ್ಯಾಯವಾಗಿ ನಾವು ಯಾವ ದಾಖಲಾತಿಗಳನ್ನು ನಾವು ಉಪಯೋಗಿಸಬಹುದು, ಮತ್ತು ಈ ಒಂದು ಯೋಜನೆಯಿಂದ ಏನೆಲ್ಲ ಒಳ್ಳೇದಿದೆ, ಏನೆಲ್ಲ ಕೆಟ್ಟದಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಇವಾಗ ಏನಂತ ಹೇಳಿದ್ರೆ, ಭಾರತದ ಆಸ್ತಿ ಮತ್ತು ಭೂ ನೋಂದಣಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತರಲು ಸರ್ಕಾರ ಮುಂದಾಗಿದೆ. ಅಂದರೆ 1908ನೇ ಇಸುವಿನಲ್ಲಿ ಜಾರಿಗೆ ಬಂದಂಥ 117 ವರ್ಷಗಳ ಹಳೆಯ ನೋಂದಣಿ ಕಾಯ್ದೆ ಏನಿದೆ ಅಲ್ವಾ, ರಿಜಿಸ್ಟ್ರೇಷನ್ ಆ್ಯಕ್ಟ್, ಅದನ್ನು ರದ್ದು ಮಾಡಿ ಅದರ ಬದಲಿಗೆ 2025ರ ಆಸ್ತಿ ನೋಂದಣಿ ಅಂದರೆ ಆನ್ಲೈನ್ ಪ್ರಾಪರ್ಟಿ ರಿಜಿಸ್ಟ್ರೇಷನನ್ನು ದೇಶಾದ್ಯಂತ ಕಡ್ಡಾಯಗೊಳಿಸಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ. ಸೊ ಇವಾಗ ಹೊಸ ಕಾನೂನಿನ ಪ್ರಕಾರ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅಂತ ನೋಡೋದಾದರೆ, ಮೊದಲನೇದಾಗಿ ಡಿಜಿಟಲ್ ನೋಂದಣಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಭೂಮಿ, ಮನೆ ಮತ್ತು ಇತರ ಆಸ್ತಿಗಳ ವಹಿವಾಟುಗಳನ್ನು ಆನ್ಲೈನ್ ಮೂಲಕ ನೋಂದಾಯಿಸಬೇಕು. ಕಾಗದದ ದಾಖಲಾತಿಗಳ ಬದಲಿಗೆ ಈ ರೆಕಾರ್ಡುಗಳು ಮಾತ್ರ ಮಾನ್ಯವಾಗ್ತಾ ಇದ್ದಾವೆ. ಅಂದರೆ ಮುಂಚೆ ಎಲ್ಲ ನಾವು ಪೇಪರು, ಕಾಗದಗಳು, ಈವನ್ ಬಾಂಡ್ ಪೇಪರ್ಗಳು ಈ ಥರದನ್ನೆಲ್ಲ ಇಟ್ಕೊಂಡು ಓಡಾಡಿ ಅಲ್ಲಿಂದ ಇಲ್ಲಿಗೆ, ಟೇಬಲಿಂದ ಟೇಬಲಿಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದರ ಬದಲಿಗೆ ಈ ರೆಕಾರ್ಡ್ಗಳು ಮಾತ್ರ ಮಾನ್ಯವಾಗಿರ್ತವೆ. ಇನ್ನು ಮುಂದೆ ಈ ಥರ ಕಾಗದದ ದಾಖಲಾತಿಗಳು ಇನ್ನು ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಎರಡನೇದಾಗಿ ನೋಡೋದಾದರೆ ಆಧಾರ್ ಪರ್ಯಾಯ ದಾಖಲಾತಿಗಳು. ಸ್ನೇಹಿತರೆ, ನಿಮಗೆ ಗೊತ್ತಿದೆ ಆಧಾರ್ ಕಾರ್ಡ್ ಅನ್ನೋದು ನ್ಯಾಷನಲ್ ಐಡೆಂಟಿಟಿ. ಸೊ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದರೆ ನಮ್ಮ ಒಂದು ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಬಟ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆಧಾರ್ಗೆ ಪರ್ಯಾಯವಾಗಿ ನಾವು ಆಸ್ತಿ ಖರೀದಿ ಅಥವಾ ಮಾರಾಟದಲ್ಲಿ ಅದರ ಬದಲಾಗಿ ನಾವು ಬೇರೆ ಯಾವೆಲ್ಲ ದಾಖಲಾತಿಗಳನ್ನು ಕೊಡ್ಬೋದು. ಸಪೋಸ್ ಮಾರುವವನು ಅಥವಾ ಕೊಳ್ಳುವವನು ಇಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಅವರ ಒಂದು ಆಧಾರ್ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟವಿಲ್ಲದಿದ್ದಲ್ಲಿ, ಸೊ ಅವರ ಒಂದು ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಮುಂತಾದ ಪರ್ಯಾಯ ದಾಖಲಾತಿಗಳನ್ನು ಬಳಸಲು ಅವರಿಗೆ ಸರ್ಕಾರದಿಂದ ಅನುಮತಿ ಇದೆ. ಆಧಾರ್ ಕಾರ್ಡ್ ಕೊಡಲು ಇಬ್ಬರೂ ನಿರಾಕರಿಸಿದಲ್ಲಿ ಅಥವಾ ಯಾರಾದರೂ ಒಬ್ಬರು ನಿರಾಕರಿಸಿದಲ್ಲಿ, ಸೊ ಈ ಒಂದು ದಾಖಲಾತಿಗಳನ್ನು, ಆಧಾರ್ಗೆ ಪರ್ಯಾಯ ಆಗಿರ್ತಕ್ಕಂಥ ದಾಖಲಾತಿಗಳನ್ನು ಕೊಟ್ಟು ಅವರು ಆಸ್ತಿ ಖರೀದಿ ಅಥವಾ ಮಾರಾಟವನ್ನು ಮಾಡಬಹುದು. ಇದರಿಂದ ಏನು ಸುರಕ್ಷತೆ ಮತ್ತು ಪಾರದರ್ಶಕ ವ್ಯವಸ್ಥೆ ಇದೆ ಅಂತ ನೋಡೋದಾದರೆ, ನಕಲಿ ನೋಂದಾವಣೆ ಆಗಿರ್ಬೋದು ಅಥವಾ ವಂಚನೆ, ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಈ ಒಂದು ಯೋಜನೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಡಿಜಿಟಲ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲ್ಪಟ್ಟಿರುತ್ತದೆ. ಎಲ್ಲ ಆನ್ಲೈನ್ ಪ್ರೊಸೆಸ್ ಇರೋದ್ರಿಂದ ಸೊ ಅದನ್ನು ನಾವು ಯಾವುದೇ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಅಂತ ಹೇಳಿದಾಗ ಅದು ಯಾರ ಒಂದು ಫೈಲಲ್ಲಿರುತ್ತೋ ಅವರ ಒಂದು ID ಒಳಗಡೆ ಮಾತ್ರ ಇರುತ್ತೆ. ಅದು ಎಲ್ಲೂ ಮಿಸ್ಯೂಸ್ ಆಗ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ. ಕಾಗದ ಪತ್ರಗಳಾದರೆ ಅದನ್ನು ಜೆರಾಕ್ಸ್ ತೊಗೊಂಡು ಅದನ್ನು ಡೂಪ್ಲಿಕೇಟ್ ಮಾಡಿ ಏನೆಲ್ಲ ಮಾಡ್ತಾಯಿದ್ರು ನಿಮಗೂ ಗೊತ್ತಿದೆ ಸ್ನೇಹಿತರೆ. ಒಂದು ಆಸ್ತಿನ 10 ಜನಕ್ಕೆ ಮಾರಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಬಟ್ ಇವಾಗ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಕಡ್ಡಾಯ ಆಗಿರೋದ್ರಿಂದ ಸೊ ಆ ಥರದ ಒಂದು ಭ್ರಷ್ಟಾಚಾರಗಳನ್ನು ತಡೀಲಿಕ್ಕೆ ಇದು ತುಂಬ ಅನುಕೂಲವಾಗ್ತದೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದೆ. ನೆಕ್ಸ್ಟ್ ಮುಂದಿನದು ನೋಡೋದಾದರೆ ದಾಖಲೆಗಳ ವ್ಯಾಪ್ತಿ. ಅಂದರೆ ಮಾರಾಟದ ಒಪ್ಪಂದ, ಅಂದರೆ ಅವರೇನು ಮಾರಾಟ ಮಾಡ್ತಾರಲ್ವ, ಸೊ ಅವರ ಒಂದು ಒಪ್ಪಂದ ಆಗಿರ್ಬೋದು, GPA ಜನರಲ್ ಪವರ್ನ ಅಟಾರ್ನಿ ಆಗಿರ್ಬೋದು, ಅಥವಾ ಮಾರಾಟ ಪ್ರಮಾಣ ಪತ್ರ, ಮಾರ್ಟ್ಗೇಜ್ ಅಂತ ಹೇಳ್ತೀವಲ್ವ, ಸೊ ಇವುಗಳ ನೋಂದಣಿಗೆ ಕಡ್ಡಾಯ ಮಾಡಿದ್ದಾರೆ ಆನ್ಲೈನ್ ವ್ಯವಸ್ಥೆಯನ್ನು. ಹೊಸ ವ್ಯವಸ್ಥೆಯ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ಆನ್ಲೈನಲ್ಲಿ ನೋಂದಣಿ ಅಂದರೆ ಸಬ್ ರಿಜಿಸ್ಟರ್ ಕಚೇರಿಗೆ ನಾವು ಹೋಗಿ ಟೋಕನ್ ತೊಗೊಂಡು ಕೂತ್ಕೊಂಡು ಕಾಯ್ತಕ್ಕಂಥ ಒಂದು ಪ್ರಮೇಯ ಬರೋದಿಲ್ಲ. ಎರಡನೇದು ವಂಚನೆ ಕಡಿಮೆ. ಬಯೋಮೆಟ್ರಿಕ್ ಪರಿಶೀಲನೆ ಮತ್ತು ದಾಖಲಾತಿಗಳನ್ನು ನಕಲು ಮಾಡಿಬಿಟ್ಟು ಏನು ರಿಜಿಸ್ಟ್ರೇಷನ್ ಮಾಡ್ತಿದ್ರಲ್ವ, ಸೊ ಅದಕ್ಕೆ ಇಲ್ಲಿ ವಂಚನೆಗಳು ಕಡಿಮೆ ಆಗ್ತಾ ಇದ್ದಾವೆ. ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅಂದರೆ ನಾವು ನಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಯಾವತ್ತಿದೆ, ಏನಿದೆ, ಏನಾಗಿದೆ, ಇದರ ಹಿಂದಿನ ಮಾಲೀಕರು ಯಾರು, ಇವಾಗಿನ ಮಾಲೀಕರು ಯಾರು, ಇದು ಏನೆಲ್ಲ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಲಿಕ್ಕೆ ಸೊ ಈ ಒಂದು ಹೊಸ ಯೋಜನೆ ತುಂಬ ಸಹಾಯ ಮಾಡುತ್ತದೆ ಅಂತ ಹೇಳ್ಬಿಟ್ಟು ಭೂ ಸಂಪನ್ಮೂಲ ಇಲಾಖೆ ಈ ಒಂದು ಹೊಸ ಮಸೂದೆಯ ಕರಡನ್ನು ಸಾರ್ವಜನಿಕ ಪರಿಶೀಲನೆಗೆ ಬಿಡುಗಡೆ ಮಾಡಿದೆ. ಸೊ ಇದು ವೆಬ್ಸೈಟ್ನಲ್ಲಿ
ಅಪ್ಲಿಕೇಶನನ್ನು ತೊಗೊಂಡು ನಾವು ಡೈರೆಕ್ಟ್ ನಾವೇನು ಸಬ್ ರಿಜಿಸ್ಟ್ರಿಗೆ ಬರಬೇಕಂತೇನಿರಲ್ಲ. ಫಸ್ಟು ನಮ್ಮ ಒಂದು ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ ನಮಗೆ ಅಲ್ಲಿಂದ ಅಪಾಯಿಂಟ್ಮೆಂಟ್ ಬಂದ ನಂತರ ನಾವು ಬಂದು ನಮ್ಮ ಒಂದು ಆಸ್ತಿಯ ಮಾರಾಟ ಅಥವಾ ಖರೀದಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಪ್ರೊಸೀಜರ್ ಇದಾಗಿದೆ. ಅಂದರೆ ಇವಾಗೇನು ಸರ್ಕಾರ ಅನುಷ್ಠಾನಕ್ಕೆ ತಂದಿದೆ ಅಲ್ವಾ, ಆಧಾರ್ ಪ್ರಾಪರ್ಟಿಯನ್ನು ಮಾರಲಿಕ್ಕೆ ಅಥವಾ ಖರೀದಿ ಮಾಡಲಿಕ್ಕೆ ಆನ್ಲೈನ್ ನೋಂದಣಿ ಕಡ್ಡಾಯ ಅಂತ ಹೇಳ್ಬಿಟ್ಟು, ಸೊ ಅದರ ಒಂದು ಒಳ್ಳೆಯದು ಕೆಟ್ಟದ್ದು ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.